ಪಾರ್ವತಮ್ಮ ಅವರು ಶಿ ಇಸ್ ಅ ಬಿಗ್ ಫೋರ್ಸ್ ಫಾರ್ ದ ಎಂಟೈರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಹಾಗೆ ನಿಮಗೆ ಬಹಳ ದೊಡ್ಡ ಶಕ್ತಿ. ಅವರಿಂದ ನೀವು ಕಲ್ತಂತ ವಿಚಾರಗಳು ಯಾವ್ದು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ ಬಹುಶಃ ಎಂಡ್ಲೆಸ್. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನಮ್ಮ ಅಮ್ಮವ್ರು ನೋಡ್ಕೊಂಡು ಬೆಳೆದಿದ್ದು ಹೇಗೆ ಅಂದ್ರೆ, ನಾನು ಹುಟ್ಟಿದಾಗ ಅಫ್ಕೋರ್ಸ್ ನಮ್ಮಮ್ಮ ಆಲ್ರೆಡಿ ಬಂದು ನಮ್ಮ ತಂದೆಯವರ ಡೇಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ನೋಡ್ಕೊಳ್ಳೋರು. ಜೊತೆಗೆ ಒಂದು ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಒಂದು ಸಂಸ್ಥೆ ಮಾಡಿ ಸುಮಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಿರ್ತೀವಿ. ಈಗಲೂ ಮಾಡ್ತಾ ಇದ್ದೀನಿ. ಸೊ ನಾನು ಹುಟ್ಟಿದಾಗ ನನಗೊಂದು 2 ವರ್ಷ 3 ವರ್ಷ ಇದ್ದಾಗಲೂ ಒಂದು ಕೈಯಲ್ಲಿ ನಾನು, ಇನ್ನೊಂದು ಕೈಯಲ್ಲಿ ಪರ್ಸ್. ಅವಾಗ್ಲೇನೆ ಬೆಳಿಗ್ಗೆ ಚೆನ್ನೈಯಿಂದ ಬೆಂಗಳೂರಿಗೆ ಬಂದು, ಯಾಕಂದ್ರೆ ಅವಾಗ ಇಡೀ ಇಂಡಸ್ಟ್ರಿ ಚೆನ್ನೈಯಲ್ಲಿತ್ತು. ಕರೆಕ್ಟ್. ಸೊ ಬೆಳಿಗ್ಗೆ ಬೆಂಗಳೂರು ಫ್ಲೈಟ್ ಬಂದು ಬೆಂಗಳೂರು ಇಳ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಇಲ್ದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮಮ್ಮ ಇಲ್ಲೇ ಕೈಯಲ್ಲಿ ಹಂಗೆ ನನ್ನ ಎತ್ಕೊಂಡು ಹೋಗೋದು. ಸೊ ನನಗೆ ಅವಾಗಿಂದ ಏನಂದ್ರೆ ನಮ್ಮಮ್ಮ ನೋಡಿದಾಗ ಯಾವಾಗ್ಲೂ ಪರ್ಸ್ ಇಟ್ಕೊಂಡ್ರೆ ನನ್ಗೇನಂದ್ರೆ ನನ್ನ ಇಮ್ಯಾಜಿನೇಷನ್, ಪರ್ಸ್ ತುಂಬಾ ದುಡ್ಡಿದೆ, ನಾನು ನಮ್ಮ ಅಮ್ಮನ ತರ ಆಗ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ಅಂದ್ರೆ ನಮ್ಮಮ್ಮ ಸಂಪಾದನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ಸಿನಿಮಾಗಳನ್ನ ಮಾಡಿ, ಅಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿ, ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅವ್ರು ನೋಡ್ಕೊಂಡು ಬೆಳೆದಿರೋದ್ರಿಂದ ನನಗೆ ಖುಷಿ ಆಗೋದೇನಂದ್ರೆ, ನನಗೆ ಇವತ್ತು 2 ಹೆಣ್ಮಕ್ಳು. ಸೊ ನಾನು ಹೇಳೋದೇನಂದ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಯಿ ನೋಡಿ ಬೆಳೆದಿರೋದೇನಂದ್ರೆ, ಹೆಣ್ಣು ಬೇರೆ ಗಂಡು ಬೇರೆ ಅಲ್ಲ, ಎಲ್ಲ ಈಕ್ವಲ್. ಸೊ ಸೊಸೈಟಿಗೆ ಹೆಣ್ಣು ಮಗಳು ಅಂತ ಬಂದಾದ್ಮೇಲೆ ಅವರು ಕೆಲಸ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಅಮ್ಮನೂ ಕೆಲಸ ಮಾಡ್ತಿದ್ರು. ಅಂಡ್ ಅದಕ್ಕೆ ನಾನು ಯಾವಾಗ್ಲೂ ಅಷ್ಟೇ ಯಾರನ್ನೇ ನೋಡಿದಾಗ್ಲೂ ಕೆಲಸ ಮಾಡಿ ಚೆನ್ನಾಗಿರಿ ಜೀವನದಲ್ಲಿ ಅಂತ ಹೇಳೋದೇನಂದ್ರೆ, ಅದಕ್ಕೆ ಸ್ಫೂರ್ತಿ ನಮ್ಮ ತಾಯಿ. ಇವತ್ತು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೀನೋ ಅಷ್ಟೇ ಕೆಟ್ಟ ಕೆಲಸನೂ ಮಾಡಿರ್ತೀನಿ, ಯಾಕಂದ್ರೆ ಇಟ್ಸ್ ಲೈಫ್. ಕರೆಕ್ಟ್. ಸೊ ಆ ಇದರಲ್ಲಿ ಎಲ್ಲದನ್ನು ತಿದ್ದಿ ಬೆಳೆಸಿರೋರು ಬಂದು ನನ್ನ ತಾಯಿ. ಸೊ ಫಸ್ಟ್ ಮೈ ಮದರ್. ಐ ವಿಲ್ ಆಲ್ವೇಸ್, ಇವತ್ತು ನಾನೇನೇ ಆಗಿದ್ರು ಅದಕ್ಕೆ ಕಾರಣ ನನ್ನ ತಾಯಿ. ಫ್ಯಾಂಟಾಸ್ಟಿಕ್.